ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DBS ಡಿಜಿಟಲ್ ಭಾರತ್ ಸೇವಾ. ಇದು ನಿಮ್ಮ ಫ್ಯಾಮಿಲಿ, ನಿಮಗೋಸ್ಕರ ಅಂತಾನೆ ಮಾಡ್ತಾ ಇರೋಂಥದ್ದು. ಪ್ರತಿ ಒಂದು ಸಂಚಿಕೆನಲ್ಲೂ ಒಂದಲ್ಲ ಒಂದು ಹೊಸ ವಿಚಾರಗಳನ್ನ ನೀವು ತಿಳಿತಾ ಇದ್ದೀರಾ, ನೀವು ಕಲಿತಾ ಇದ್ದೀರಾ. ಇನ್ನೊಂದು ಸಿಹಿ ಸುದ್ದಿ ಏನಂತ ಅಂದ್ರೆ, ನಮ್ಮ ಡಿಜಿಟಲ್ ಭಾರತ್ ಸೇವಾ ಜಾಯಿನ್ ಬಟನ್ ಸ್ಟಾರ್ಟ್ ಆಗಿದೆ. ಜಾಯಿನ್ ಬಟನ್ ಏನಿದೆ, ನೀವು ಅದನ್ನ ಯೂಸ್ ಮಾಡಬಹುದು. ಸಹಜವಾಗಿ ನಿಮ್ ಕಡೆಯಿಂದ ನನ್ಗೆ ಪ್ರೋತ್ಸಾಹ ಸಿಗ್ತಾ ಇರೋದು, ನಾನು ಅದಕ್ಕೆ ಚಿರ ಋಣಿಯಾಗಿದ್ದೀನಿ. ಏನು ತೊಂದರೆ ಇಲ್ಲ. ನೀವು ಬರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ಗೇನು ತೊಂದರೆ ಇಲ್ಲ. ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹ ನನ್ನ ಜೊತೆಗಿರುತ್ತೆ. ನನಗೆ ಬೇಕಾಗಿರುವಂತಹ ಯಾವುದೇ ಒಂದು ಸಂಚಿಕೆನಲ್ಲಿ ನಾನು ನಿಮ್ಗೆ ಕೊಡುವಂತಹ ಯಾವುದೇ ಒಂದು ಗೌರ್ಮೆಂಟ್ ಇಂದ ಸೌಲಭ್ಯ ಬಗ್ಗೆ ನಾನು ಹೇಳಿದಾಗ, ನನ್ನ ಸಬ್ಸ್ಕ್ರೈಬರ್ಗಳು ಯಾರು ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವ್ರಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮತ್ತೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ವಿಚಾರ ಏನಂತ ಅಂದ್ರೆ, ನಾನೀಗ ಏನ್ ಜಾಯಿನ್ ಬಟನ್ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಜಾಯಿನ್ ಬಟನ್ ನಮ್ಗೆ ಬಂದಿದ್ ನಂತರ ನಿಮ್ಗೆ ಪ್ರತ್ಯೇಕವಾಗಿ ನಾನು ಇನ್ನ ಉತ್ತಮವಾಗಿರುವಂತಹ ನನ್ನ ಕೆಲಸ ಕಾರ್ಯಗಳನ್ನ ನಿಮ್ಗೆ ತೋರಿಸ್ಬೇಕು ಅನ್ನೋ ಒಂದು ಇಚ್ಛೆ ನನ್ನಲ್ಲಿದೆ. ನೀವು ತಿಳ್ಕೊಬಹುದು. ಅದರಲ್ಲಿ ನಾನು ಜಾಯಿನ್ ಬಟನ್ ಅಲ್ಲಿ ನಿಮ್ಗೆ 3 ತರದ ಒಂದು ಸ್ಟೇಜಸ್ ನ ಕೊಡ್ತಾ ಇದ್ದೀನಿ. ಮೊದಲನೇ ಸ್ಟೇಜ್ ಬಂದು ನಿಮ್ಗೆ ಜಸ್ಟ್ 59 ರುಪೀಸ್ ಇದೆ, 59 ರೂಪಾಯಿ. 59 ರೂಪಾಯಿ ನಾನು ನಿಮ್ಮ ಹತ್ರ ಕಾಸು ಕೇಳ್ತಾ ಇರೋಂಥದ್ದಲ್ಲ. ಇದು ನಿಮ್ಗೆ ಕೊಡುವಂತಹ ಒಂದು ಸೇವೆಗೆ, ನಿಮ್ಮ ಕಡೆಯಿಂದ ಒಂದು ಅಳಿಲಿ ಸೇವೆ. ಆಯ್ತಾ? ಇದು ಏನಕ್ಕೆ 59 ರೂಪಾಯಿಂದ ನಾನು ಕೊಡ್ತಾ ಇರೋಂಥದ್ದು, ಮೆಂಬರ್ಸ್ ಓನ್ಲಿ ಶಾರ್ಟ್ಸ್ ಅಂತ ಒಂದು ಕೊಡ್ತೀನಿ. ಎರಡನೇದು ಪ್ರಿಯಾರಿಟಿ ರಿಪ್ಲೈ. ನೀವು ಏನೇ ಒಂದು ಪ್ರಶ್ನೆಗಳು ಕೇಳಿದಾಗ ನಿಮ್ಗೆ ಆದಂತಹ ಒಂದು ಪ್ರತಿ ಉತ್ತರ ನಾನು ನಿಮ್ಗೆ ಕೊಡೋದಕ್ಕೆ ಬದ್ಧನಾಗಿರ್ತೇನೆ. ಇದು 59 ಅಲ್ಲಿ. ಪ್ಲಸ್ ನಿಮ್ಗೆ ಬ್ಯಾಡ್ಜಸ್ ಸಿಗುತ್ತೆ, ಸಪರೇಟ್ ಆಗಿ ಬ್ಯಾಡ್ಜಸ್ ಕೊಡ್ತೀವಿ. ಅದು 59 ಅಲ್ಲಿ ನಿಮ್ಗೆ ಪ್ರಿಯಾರಿಟಿ. ಅಕಸ್ಮಾತ್ ನೀವೇನಾದ್ರೂ ಮೆಸೇಜ್ ಹಾಕಿದ್ರಿ, ಮೆಸೇಜ್ ಹಾಕಿದ ನಂತರ ನಿಮ್ಗೆ ಉತ್ತರ ಸಿಕ್ಕಿಲ್ಲ ಅಂತ ಅಂದಾಗ ಅದು ನಾರ್ಮಲ್ ಆಗೋಗುತ್ತೆ. ಬಟ್ ಇದರಲ್ಲಿ 59 ರೂಪಾಯಿ ಇರುವಂತಹ ಒಂದು ಜಾಯಿನ್ ಬಟನ್ ಅಲ್ಲಿ ನಿಮ್ಗೆ ಸಪರೇಟ್ ಆಗಿ ನೀವು ಹಾಕಿದ ತಕ್ಷಣ ನಿಮ್ಗೆ ಪ್ರಶ್ನೆಗೆ ಉತ್ತರ ಪ್ರಖರವಾಗಿ ಮತ್ತೆ ನಿಖರವಾಗಿ ನಿಮ್ಗೆ ಉತ್ತರಗಳನ್ನ ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಎರಡನೇದು ಬಹಳ ಪ್ರಮುಖವಾದಂಥದ್ದು, ಈ ಜಾಯಿನ್ ಬಟನ್ ಅಲ್ಲಿ ಎರಡನೇದು ಬಂದು ಕೊಟ್ಟಿರುವಂಥದ್ದು 179 ರೂಪಾಯಿ. ಅಂದ್ರೆ ಜಸ್ಟ್ 179 ರುಪೀಸ್. ನೀವು ತಿಂಗಳು ಪೂರ್ತಿ ಖರ್ಚು ಮಾಡೋ ಅಂತ 2 ರೂಪಾಯಿ ಅನ್ಕೊಳ್ಳಿ, ಒಂದು ದಿನಕ್ಕೆ ಖರ್ಚು ಮಾಡೋ ಅಂಥದ್ದು 2 ರೂಪಾಯಿ ನೀವು ನಮ್ಗೆ ಸಪೋರ್ಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ 59 ಅಲ್ಲಿ ನಾನು ಏನ್ ಹೇಳಿದೆ, ಅದರಲ್ಲಿ ದಿನಕ್ಕೆ 2 ರೂಪಾಯಿ ನೀವು ನನಗೆ ಸ್ಪೆಂಡ್ ಮಾಡ್ತೀರಾ. ಅದೇ ನೀವು 179 ಅಂತ ಏನ್ ಹಾಕೊಂಡಿದ್ದೀನಿ ನಾನು, ಅದನ್ನ 180 ಅಂತಾನೆ ಹಾಕೊಳ್ಳಿ, 1 ರೂಪಾಯಿ ಕಡಿಮೆ, ಏನ್ ತೊಂದರೆ ಇಲ್ಲ. 180 ಅಂತ ಹಾಕೊಂಡ್ರು ಒಂದು ದಿನಕ್ಕೆ ನೀವು ಮಿನಿಮಮ್ ಅಂದ್ರೂ 5 ರೂಪಾಯಿ ಖರ್ಚು ಮಾಡ್ತೀರಾ. ಅದರಲ್ಲಿ ಏನಕ್ಕೆ ಖರ್ಚು ಮಾಡ್ತೀರಾ ನೀವು? ನನಗೆ ಬೇಕಾಗಿರುವಂತಹ ಪ್ರಮುಖವಾದಂತಹ ವಿಚಾರಗಳು. ಆಮೇಲೆ ಯಾವ್ದಾದ್ರು ನಾನು ವಿಡಿಯೋ ಹಾಕಿದಾಗ ಅದಕ್ಕೆ ನೀವು ಕಾಯ್ಬೇಕಾಗಿಲ್ಲ. ನೀವು ಡೈರೆಕ್ಟ್ ಆಗಿ ಅದನ್ನ ಪ್ರೀ ವಾಚ್ ಮಾಡಬಹುದು. ಮುಂಚೆನೆ ನೀವು ಅದನ್ನ ನೋಡಬಹುದು. ನಿಮ್ಗೆ ಅದು ಪ್ರತ್ಯೇಕವಾಗಿ ಕೊಟ್ಟಿರ್ತೀವಿ. ಅದಲ್ದೇನೆ ಮೆಂಬರ್ಸ್ ಓನ್ಲಿ ವಿಡಿಯೋ ಅಂತಾನೆ ಇದೆ. ಮೆಂಬರ್ಸ್ ಓನ್ಲಿ ವಿಡಿಯೋ ಅಂತ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಆದ್ಯತೆ ಕೊಡುವಂಥವ್ರು, ಕಲಿಯುವಂಥವ್ರು, ಕಲಿಯೋ ಶ್ರದ್ಧೆ ಇಕ್ಕಿರುವಂಥವ್ರು, ಕಲಿಸ್ಕೊಡುವಂಥವ್ರು, ತಿಳ್ಕೊಳ್ಳುವಂಥವ್ರು, ತಿಳಿಸ್ಕೊಡುವಂಥವ್ರು, ಅಂಥವ್ರಿಗೆ ನಾನು ಪ್ರಾಮುಖ್ಯತೆ ಕೊಡ್ತಾ ಇರೋಂಥದ್ದು. ನಿಮ್ಮ ಡಿಜಿಟಲ್ ಭಾರತ್ ಸೇವಾ ಇದು. ನೀವು ಕಲಿಬೇಕಾಗಿರೋಂಥದ್ದು, ನೀವು ತಿಳಿಬೇಕಾಗಿರೋಂಥದ್ದನ್ನ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ದಯವಿಟ್ಟು ನೀವು 179 ರುಪೀಸ್ನ ನೀವು ಯಾವಾಗ ಜಾಯಿನ್ ಅಂತ ಹಾಕೋತೀರಾ, ಆ ಜಾಯಿನ್ ಬಟನ್ ನೀವು ಒತ್ತಿದ ತಕ್ಷಣ ನಿಮ್ಗೆ ಮೆಂಬರ್ಸ್ ಓನ್ಲಿ ವಿಡಿಯೋ ಅಂತ ಬರುತ್ತೆ. ಆ ಮೆಂಬರ್ಸ್ ಓನ್ಲಿ ವಿಡಿಯೋನಲ್ಲಿ ನೀವು ಬೇಕಾಗಿರುವಂತಹ, ಆದ್ಯತೆ ಇರುವಂತಹ ಪ್ರಮುಖವಾದಂತಹ ವಿಚಾರಗಳನ್ನ ಓನ್ಲಿ ಫಾರ್ ಮೆಂಬರ್ಸ್ ಅಂತ ನಾನು ಅದನ್ನ ನಿಮ್ಗೆ ಕೊಡ್ತೀನಿ. ಅದಲ್ಲದೆ ಇದರಲ್ಲಿ ಲೈವ್ ಚಾಟ್ಸ್ ಇರುತ್ತೆ. ನಾನು ಮಾಡುವಂತಹ ಶುಕ್ರವಾರ, ಶನಿವಾರ, ಭಾನುವಾರ ಬರುವಂತಹ ಎಲ್ಲಾ ಲೈವ್ ಸೆಷನ್ಗಳು, ಅಂದ್ರೆ 5 ಗಂಟೆಗೆ ಶುಕ್ರವಾರ, 5 ಗಂಟೆಗೆ ಶನಿವಾರ, 5 ಗಂಟೆಗೆ ಭಾನುವಾರ ನಾನು ಮಾಡುವಂತಹ ಒಂದು ಲೈವ್ ಸೆಷನ್ ಅಲ್ಲಿ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ, ಅಲ್ಲಿ ನೀವು ಲೈವ್ ಚಾಟ್ ನನ್ನ ಜೊತೆ ಮಾಡ್ಬೋದು. ನೀವು ಪ್ರತಿಯೊಂದು ಸಪರೇಟ್ ಆಗಿ ನೀವು ನನಗೆ ಉತ್ತರ ಪಡಿಬಹುದು, ನೀವು ಪ್ರಶ್ನೆಗಳನ್ನ ಹಾಕಿ. ಅದಲ್ಲದೆ ನಿಮ್ಗೆ ಮೆಂಬರ್ಸ್ ಓನ್ಲಿ ಚಾಟ್ ರೂಮ್ ಅಂತ ನಿಮ್ಗೆ ಪ್ರತ್ಯೇಕವಾಗಿ ಕೊಡ್ಲಾಗುತ್ತದೆ. ಮೇನ್ 179 ಅಲ್ಲಿ ಇದೆ ಅಂತ ಇಂಪಾರ್ಟೆಂಟ್ ವಿಚಾರ ಅಂತ ಅಂದ್ರೆ, ನಿಮಗೆ ಅಂತ ಒಂದು ಸಪರೇಟ್ ಆಗಿ ಒಂದು ವಿಡಿಯೋಸ್ ಬರುತ್ತೆ. ಸೊ ಇದಾದ ನಂತರ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ಒಂದು ಮೇನ್ ಇಂಪಾರ್ಟೆಂಟ್ 599 ಅನ್ನೋದು ಒಂದು ನಾನು ಏನ್ ಜಾಯಿನ್ ಬಟನ್ ನ ಕೊಟ್ಟಿದ್ದೀನಿ, ಇದರಲ್ಲಿ ಬಹಳ ಪ್ರಮುಖವಾದಂಥದ್ದು. ನಿಮ್ಗೆ ಪ್ರೀವಿಯರ್ ಇರೋಂತಹ ಒಂದು ಸೂಪರ್ ಫ್ಯಾನ್ಸ್ ಮತ್ತೆ ಸಪೋರ್ಟರ್ಸ್ ಏನ್ ಕೊಟ್ಟಿದೆ ಅದೆಲ್ಲ ಇದರಲ್ಲಿ ಬರುತ್ತೆ. ಅಂದ್ರೆ
ನಿಮಗೆ ಅಂತ ಪ್ರತ್ಯೇಕವಾದಂತಹ ಒಂದು ವಿಡಿಯೋನ ನಾನು ಸೃಷ್ಟಿ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಆದ್ಯತೆ ಇರುವಂತಹ ಒಂದು ಪ್ರಮುಖವಾದಂತಹ ವಿಚಾರಗಳನ್ನ ಹಾಕಿ ನಿಮ್ ಮುಂದೆ ತರ್ತೀನಿ. ಅದು ಓನ್ಲಿ ಮೆಂಬರ್ಸ್ ಓನ್ಲಿ ವಿಡಿಯೋ ಅಂತ ಇರುತ್ತೆ. 599 ಅಲ್ಲಿ ನಿಮ್ಗೆ ಮೆಂಬರ್ಸ್ ಓನ್ಲಿ ವಿಡಿಯೋ ಅಂತ ಇರೋದು ಅಲ್ದೇನೆ ಅದರಲ್ಲಿ ಬೇಕಾಗಿರುವಂತಹ ಬಹಳ ಪ್ರಮುಖವಾದಂತಹ ವಿಚಾರಗಳು ಓನ್ಲಿ ಮೆಂಬರ್ಸ್ ನೋಡುವಂಥದ್ದು, ನಾರ್ಮಲ್ ಆಗಂತಲ್ಲ. ಅವ್ರಿಗೆ ಮೀನ್ಸ್ ನಾರ್ಮಲ್ ಈಗಿರುವಂತಹ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಧನ್ಯವಾದಗಳು. ಅವರು ನನಗೆ ಪ್ರೋತ್ಸಾಹ ಕೊಡ್ತಾ ಇರೋದಕ್ಕೆ ಅದರಲ್ಲಿ ಏನು ತೊಂದರೆ ಇಲ್ಲ. ನಾನು ಎಲ್ಲಾ ವಿಚಾರಗಳನ್ನು ತಿಳಿಸಿರ್ತೀನಿ. ಆದ್ರೆ ಕೆಲವಾರು ಬೇಕಾದಂಥದ್ದು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್, ಆ ಪಾಯಿಂಟ್ಸ್ ಬಹಳ ಡೀಪ್ ಆಗಿ ಅದನ್ನ ನಾವು ಬೇಕಾಗಿರುವಂತಹ ರಿಸರ್ಚ್ ಮಾಡಿ ಅವ್ರ ಹತ್ರ ವಿಚಾರಗಳನ್ನ ತಿಳ್ಕೊಂಡು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದಿಂದ ವಿಚಾರಗಳನ್ನ ನಾವು ಅದನ್ನ ವಿಚಾರಗಳನ್ನ ಪೂರ್ತಿ ಆಡ್ ಅಪ್ ಮಾಡಿ ಲಾಸ್ಟಿಗೆ ಅದಕ್ಕೆ ಆದಂತಹ ಒಂದು ಪ್ರತ್ಯೇಕವಾದಂತಹ ವಿಡಿಯೋ ಓನ್ಲಿ ಫಾರ್ ಮೆಂಬರ್ಸ್ ಅಂತಾನೆ ಹಾಕ್ತೀನಿ. ಅದಲ್ದೇನೆ ಮೇನ್ 599 ನೀವು ಪೇ ಮಾಡ್ತಾರಂಥದ್ದು ಏನಕ್ಕೆ ಅಂತ ಅಂದ್ರೆ ನಿಮ್ಗೆ VIP ಇದರಲ್ಲಿ ನಿಮ್ಗೆ ಬೇಕಾಗಿರುವಂತಹ ಯಾವುದೇ ಒಂದು ಅಪ್ಲಿಕೇಶನ್ಸ್ ಆಗಿರ್ಲಿ, ಸ್ಟೇಟ್ ಗೌರ್ಮೆಂಟ್ ಆಗಿರ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಲಿ, ಯಾವುದೇ ಒಂದು ಅಪ್ಲಿಕೇಶನ್ಸ್ ಆಗಿರ್ಲಿ, ಅದಕ್ಕೆ ಬೇಕಾಗಿರುವಂತಹ ಯಾವುದೇ ಒಂದು PDFs ಅದನ್ನ ಪ್ರೊಸೀಜರ್ ಏನು ಪ್ರತಿಯೊಂದು ನಾನು ಸ್ವತಃ ನಿಮ್ಮ ಹಿಂದೆ ಫಾಲೋ ಅಪ್ ಮಾಡಿ ಆ ಒಂದು ವಿಚಾರನ ನಿಮ್ಗೆ ತಿಳಿಸ್ಕೊಡೋದು ಅಲ್ದೇನೆ ನಿಮ್ಗೆ ಅದನ್ನ ಕಲ್ಸ್ಕೊಟ್ಟು ಪ್ಲಸ್ ಆ ಅಪ್ಲಿಕೇಶನ್ ನಾನು ಫ್ರೀ ಆಫ್ ಕಾಸ್ಟ್ ನಿಮ್ಗೆ ಹಾಕೊಡ್ತೀನಿ. ಫ್ರೀ ಆಫ್ ಕಾಸ್ಟ್ ಅಂತ ಅಂದ್ರೆ ನನ್ನ ಯಾವುದೇ ಒಂದು ಕೂಲಿ ನಿಮ್ಮ ಹತ್ರ ನಾನು ಈಸ್ಕೊಡೋದಿಲ್ಲ. ಓನ್ಲಿ ಗೌರ್ಮೆಂಟ್ ಚಾರ್ಜಸ್ ಏನಿದೆ ನೀವು ಅದನ್ನ ಪೇ ಮಾಡ್ಬೇಕಾಗತ್ತೆ. ಅದು ನಿಯರ್ಲಿ ಒಂದು 25ರಿಂದ 30 ರೂಪಾಯಿ ಆಗ್ಬೋದು ಅಷ್ಟೇ. ಅದನ್ನ ಮಾತ್ರ ನೀವು ಪೇ ಮಾಡ್ತೀರಾ. ಅದು ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ನೀವು VIP ಇದರಲ್ಲಿ ಯಾವುದು ಪೇ ಮಾಡಲ್ಲ. ಸೊ ಅದೇ ಮೇನು ನಿಮ್ಗೆ ನೀವು ಅದನ್ನ ತಗೊಂಡದ ನಂತರ ನಿಮ್ಗೆ ಎಲ್ಲಾ ಅಪ್ಲಿಕೇಶನ್ಸ್ ಪ್ರತಿಯೊಂದು ಅಪ್ಲಿಕೇಶನ್ಸ್ ಥ್ರೂ ಔಟ್ ಸ್ಟೇಟ್ ಥ್ರೂ ಔಟ್ ಸೆಂಟ್ರಲ್ ಗೌರ್ಮೆಂಟ್ ಯಾವ್ದಾದ್ರು ಅಪ್ಲಿಕೇಶನ್ ಆಗಿರ್ಲಿ ಫ್ರೀ ಆಫ್ ಕಾಸ್ಟ್ ನಾನೇ ನಿಮ್ಗೆ ಫಾಲೋ ಅಪ್ ಮಾಡಿ ನಿಮ್ಗೆ ಅದನ್ನ ಹೇಳ್ಕೊಟ್ಟು ಅದನ್ನ ವಿಧಾನಗಳನ್ನ ತೋರಿಸ್ಕೊಟ್ಟು ಅದಕ್ಕೆ ಬೇಕಾಗಿರುವಂತಹ PDF ನ ನಿಮ್ಗೆ ಕಳಿಸಿ ಆ ಒಂದು ವಿಚಾರನ ಮೀನ್ಸ್ ಆ ಒಂದು ಅಪ್ಲಿಕೇಶನ್ ನ ನಿಮ್ಗೆ ಹಾಕೋದಕ್ಕೆ ಅರ್ಹತೆ ಇದೆಯೋ ಇಲ್ವೋ ಪ್ರತಿಯೊಂದು ವಿಚಾರನ ತಿಳಿಸ್ತಾ ಆ ಅಪ್ಲಿಕೇಶನ್ ನ ಹಾಕ್ಸ್ಕೊಡ್ತೀನಿ. ಅದೇ ಬಹಳ ಇಂಪಾರ್ಟೆಂಟ್. ಆಮೇಲೆ ಸೇಮ್ ಅದೇ ತರಾನೇ ಮೆಂಬರ್ಸ್ ಓನ್ಲಿ ಲೈವ್ ಚಾಟ್ ಅಂತ ಇರುತ್ತೆ. ನಿಮ್ಗೆ ಮೆಂಬರ್ಸ್ ಚಾಟ್ ರೂಮ್ ಇರುತ್ತೆ. ಲೈವ್ ಸೆಷನ್ ಅಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ 5 ಗಂಟೆಗೆ ಮಿಸ್ ಮಾಡ್ದೇನೆ ಲೈವ್ ಚಾಟ್ ನ ಯೂಸ್ ಮಾಡ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್ ಇದು. ಆದ್ರೆ ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಬ್ರು ಸಬ್ಸ್ಕ್ರೈಬರ್ ಏನಾಗಿದ್ದಾರೆ ಹೊಸಬ್ರು ಯಾರಾದ್ರೂ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಹೊಸಬ್ರು ಅಲ್ದೇನೆ ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಿಗೂ ಧನ್ಯವಾದಗಳು. ಅವರು ನನಗೆ ಕೊಟ್ಟಿರುವಂತಹ ಪ್ರೋತ್ಸಾಹಕ್ಕೆ. ನಿಮ್ಮ ಪ್ರೋತ್ಸಾಹನೇ ನನಗೆ ಶಕ್ತಿ, ನಿಮ್ಮ ಪ್ರೋತ್ಸಾಹನೇ ನನಗೆ ಕೊಡುವಂತಹ ಒಂದು ಉತ್ಸಾಹ. ಹೊಸ ವಿಚಾರಗಳನ್ನ ನಿಮ್ಮ ಮುಂದೆ ನಾನು ತರೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಹತ್ರ ಇರೋಂತಹ ಒಂದು ಬರುವಂತಹ ಸಬ್ಸ್ಕ್ರೈಬರ್ಸ್ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂತಂದ್ರೆ ಅವರೇ ನನ್ನ ಪ್ರೋತ್ಸಾಹ ಕೊಡುವಂಥದ್ದು. ಅವರು ಜಾಯಿನ್ ಆಗ್ಲೇಬೇಕು ಅಂತ ಏನಿಲ್ಲ, ಆದ್ರೆ ಜಾಯಿನ್ ಆದರೆ ನಿಮ್ಗೆ ಪ್ರತ್ಯೇಕವಾಗಿ ವಿಶಿಷ್ಟವಾದಂತಹ ಒಂದು ನನ್ನ ಕಡೆಯಿಂದ ನಿಮ್ಗೆ ಏನಂತಾರೆ ಅದಕ್ಕೆ ಸರ್ವಿಸ್ನ ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇಷ್ಟು ಹೇಳ್ತಾ ನಾನು ಈ ಒಂದು ಜಾಯಿನ್ ಬಟನ್ ಬಂದಿರುವಂತದ್ದು ನಮ್ಮ ಡಿಜಿಟಲ್ ಭಾರತ್ ಸೇವಾ ಅಂದ್ರೆ ನಿಮ್ಮ ಡಿಜಿಟಲ್ ಭಾರತ್ ಸೇವಾ DBS ವಿಚಾರಗಳನ್ನ ನಾನು ತಿಳಿಸೋದಿಕ್ಕೆ. ಸೊ ಈ ಸಂಚಿಕೆನಲ್ಲಿ ನಾನು ಐ ಹೋಪ್ ನೀವು ತಿಳ್ಕೊಂಡಿದ್ದೀರಾ, ಕಲ್ತ್ಕೊಂಡಿದ್ದೀರಾ. ಜಾಯಿನ್ ಬಟನ್ ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಚಾನಲ್ ಬಂದಿರುವಂತಹ ವಿಚಾರನ ಹೇಳೋದಿಕ್ಕೋಸ್ಕರ ಅಂತಾನೆ ಈ ಒಂದು ಎಪಿಸೋಡ್ ನ ಮಾಡಿರುವಂತದ್ದು. ಇಷ್ಟು ಹೇಳ್ತಾ ನಾನು ಈ ಸಂಚಿಕೆ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.